ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕೈಕಾರಿಕಾ ಅಂತೂ ಚೆನ್ನಾಗಿ ಬೈಕೋತಿರ್ತಾರೆ. ಈ ಕಡೆ ತಂಗಿ, ಆ ಕಡೆ ಅಕ್ಕ, ಇಬ್ರು ನೋಡ್ತಿದ್ರೆ ಕೊಂದೇ ಬೇಡಣ ಅಂತ ಅನ್ಸುತ್ತೆ. ಇಷ್ಟ ದಿನ ನನ್ ಲೈಫ್ ಅಲ್ಲಿ ಪ್ರಶ್ನೆ ಮಾಡೋರು ಇರ್ಲೇ ಇಲ್ಲ. ಈ ಭಾಗ್ಯ ಬಂದು ನನ್ ನೆಮ್ಮದಿನೇ ಹಾಳ್ ಮಾಡ್ತಿದ್ದಾಳೆ. ಅಲ್ಲ, ಮನೇಲಿ ಅಡಿಗೆ ಮಾಡ್ಕೊಂಡಿರೋದ್ ಬಿಟ್ಟು ಇವ್ಳಿಗೆ ಹಾಕ್ಬೇಕು ಆಫೀಸು ಉಸಾಬ್ರಿ. ಭಾಗ್ಯ ಆದಿಪ್ರೋಗೆ ಅದೇನ್ ಮೋಡಿ ಮಾಡಿದಳೋ ನಂಗಂತೂ ಗೊತ್ತಿಲ್ಲ. ಅವಳು ಹೇಳೋದನ್ನೆಲ್ಲ ಕೇಳ್ತಾನೆ. ನಾವೇನಾದ್ರೂ ಕೇಳಿದ್ರೆ ಕೆಲ್ಸ ಬಿಸಿ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ಭಾಗ್ಯ ಕೇಳಿದ ತಕ್ಷಣ ಟ್ರಿಪ್ಗೆ ಕರ್ಕೊಂಡು ಹೋಗ್ತಿದ್ದಾನೆ. ನನ್ಗಂತೂ ಇರಿಟೇಟ್ ಆಗ್ತಿದೆ. ಇನ್ನು ಈ ಪೂಜಾ ಅವರಿಬ್ರು ಹನಿಮೂನ್ ಹೋಗೋದಕ್ಕೆ ತಡೆಯೋದಕ್ಕೆ ಏನೆಲ್ಲ ಮಾಡಿದೆ. ಆದ್ರೂ ಕೊನೆಗೆ ಆ ಪೂಜಾ ಪ್ಲಾನ್ ನ ಮಾಡೇ ಬಿಟ್ಲು. ಅದುವೇ ನನ್ ಕೈಯಲ್ಲೇ ಬುಕ್ ಮಾಡ್ಕೊಂಡ್ಲು. ನೆನ್ಪಿಸ್ಕೊಂಡ್ರೆ ಮೈಯೆಲ್ಲ ಉರಿತಾ ಇದೆ ನಂಗೆ. ಅದ್ರಲ್ಲಿ ಈ ಡ್ಯಾಡ್ ಬೇರೆ ನನ್ನ ಎನಿಮಿ ಪೂಜಾನ ಹೋಗೇ ಬಾರೆ ಅಂತ ಕರಿಬಾರ್ದಂತೆ, ಅದಕ್ಕೆ ಅಂತ ಕರಿಬೇಕಂತೆ. ಮೈ ಫುಡ್. ಅದ್ರಲ್ಲೂ ಅವಳು ನನ್ನ ಏಜೆ. ಅವಳಿಗೆ ಇಷ್ಟೊಂದೆಲ್ಲ ಮರ್ಯಾದೆ ಬೇಕಾ? ಫಸ್ಟ್ ಆಫ್ ಆಲ್ ನಾನು ಅವಳನ್ನ ನಮ್ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಅದಕ್ಕೆ ಹೇಗಾಗ್ತಾಳೆ? ಇಷ್ಟ ಇಲ್ಲ ಅಂದ್ರು ಡ್ಯಾಡ್ ಬಲ್ವಂತಕ್ಕೋಸ್ಕರ ಅವಳನ್ನ ಅದಕ್ಕೆ ಅಂತ ಕರಿಬೇಕು. ಅದೇನ್ ಲೈಫ್ ನಂದು ಒಂದ್ ಸ್ವಲ್ಪನೂ ಫ್ರೀಡಮೇ ಇಲ್ಲ. ನೆಮ್ಮದಿಯಾಗಿದ್ದೆ. ಅಷ್ಟರಲ್ಲಿ ಈ ಅಕ್ಕ ತಂಗಿರು ನನ್ ಲೈಫ್ ಅಲ್ಲಿ ರಾಹು ಕೇತು ತರ ಬಂದ್ಬಿಟ್ರು. ಸ್ಪಾಯ್ಲ್ಡ್ ಎವ್ರಿಥಿಂಗ್. ಅದಕ್ಕೆ ಅದಕ್ಕೆ ಅವಳ್ತಾಳೆ. ಪೂಜಾ ತುಂಬಾ ದಿನ ನೀನು ನನ್ ಬಾಯಲ್ಲಿ ಅದಕ್ಕೆ ಅಂತ ಕರೆಸ್ಕೊಳ್ಳಲ್ಲ. ಆದಷ್ಟು ಬೇಗ ನಿನ್ಗೆ ಗೇಟ್ ಪಾಸ್ ಕೊಡ್ತೀನಿ ಕಣೆ. ಈ ಕನಿಕಾ ಜಾಸ್ತಿ ಯಾರನ್ನು ಒಳಗಡೆ ಬಿಟ್ಕೊಡೋದಿಲ್ಲ. ಅದ್ರಲ್ಲೂ ನೀನ್ ಇಷ್ಟ ಈಸಿಯಾಗಿ ನುಸುಳಿ ಬಂದಿರೋ ಹುಳ ಕಣೆ ನೀನು. ನಿನ್ನ ಇರೋದಕ್ಕೆ ಬಿಡಲ್ಲ ಕಣೆ. ನಿನ್ನ ಹೊಸ್ಕಾಕ್ಬಿಡ್ತೀನಿ ಅಂತ ಕನಿಕಾ ಕೋಪ ಮಾಡ್ಕೋತಾರೆ. ಆ ಕಡೆ ಕಿಶನ್ ಕೋಪ ಮಾಡ್ಕೋತಿರ್ತಾರೆ. ಈ ಪೂಜೆಗೆ ಏನಾಗಿದೆ? ಇಷ್ಟೊತ್ತಾದ್ರೂ ಶಾಪಿಂಗ್ ಇಂದ ಬಂದೇ ಇಲ್ಲ. ನಾನ್ ಬರ್ತೀನಿ ಅಂತ ಹೇಳಿದ್ರೆ ಬರ್ಬೇಡ ನೀನು ಅಂತ ಬೇರೆ ಹೇಳ್ಬಿಟ್ಲು. ಹುಡುಗಿ ಏನು ಅಂತ ಹೇಳೋಣ, ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು ಅಂತ ಹೇಳಿ ಕಿಶನ್ ಕೋಪ ಮಾಡ್ಕೋತಿರ್ತಾರೆ. ಅದನ್ನ ಕಾಮತ್ ಅವ್ರು ನೋಡಿ ರೂಮ್ಗೆ ಬರ್ತಾರೆ. ಏನ್ ಮಾಡ್ತಾ ಇದೀಯೋ ಅಂತ ಕಾಮತ್ ಹೇಳ್ತಾರೆ. ಅಪ್ಪ ಅದು ಬೆಡ್ಶೀಟ್ ನ ಮಚ್ತಾ ಇದೆ ಅಂತ ಕಿಶನ್ ಹೇಳ್ತಾರೆ. ಎಲ್ಲಿ ನೀನ್ ಹೆಂಡತಿ ಅಂತ ಕಾಮತ್ ಕೇಳ್ತಾರೆ. ಶಾಪಿಂಗ್ ಹೋಗಿದ್ದಾಳಪ್ಪ ಒಬ್ಳೆ. ನಾನ್ ಬಂದ್ರೆ ಟೈಮ್ ಕೊಡಲ್ವಂತೆ, ಅದಕ್ಕೆ ನನ್ನನ್ನೇ ಬಿಟ್ಟು ಹೊಟ್ಟೋಗಿದ್ದಾಳೆ. ಒಬ್ಳೇನಾ ಅಂತ ಕಾಮತ್ ಅವ್ರು ಹೇಳ್ತೀರಾ? ಹಾ ಅಪ್ಪ ಅಂತ ಕಿಶನ್ ಹೇಳ್ತಾರೆ. ಸರಿಯಾಗಿ ಮಾಡಿದ್ದಾಳೆ ಬಿಡು ಅಂತ ಕಾಮತ್ ಹೇಳ್ತಾರೆ. ಅಪ್ಪ ನೀವು ಮಗಂಗೆ ಸಪೋರ್ಟ್ ಮಾಡ್ಬೇಕು, ಸೊಸೆಗಲ್ಲ ಅಂತ ಇಲ್ಲಿ ಕಿಶನ್ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ ಪೂಜಾದು. ಏನ್ ಪೂಜಾ ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ ಶಾಪಿಂಗ್ ಇಂದ ಅಂತ ಕಿಶನ್ ಹೇಳ್ತಾರೆ. ಆ ಕಡೆ ಪೂಜಾ ಆಗಿರಲ್ಲ. ಅಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿರ್ತಾರೆ. ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ ಪೊಲೀಸ್. ಸರ್ ಏನಾಯ್ತು? ಅವಳ ಫೋನ್ ಇಂದ ನೀವ್ ಯಾಕೆ ಕಾಲ್ ಮಾಡ್ತಿದ್ದೀರಾ ಅಂತ ಕಿಶನ್ ಟೆನ್ಷನ್ ಅಲ್ಲಿ ಕೇಳ್ತಾರೆ. ನೀವು ಅವ್ರಿಗೆ ಏನಾಗಬೇಕು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಅವಳು ನನ್ನ ಹೆಂಡತಿ ಅಂತ ಕಿಶನ್ ಹೇಳ್ತಾರೆ. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಸರ್, ತುಂಬಾನೇ ಬ್ಲಡ್ ಹೋಗ್ತಿತ್ತು, ಅದಕ್ಕೆ ಆಸ್ಪತ್ರೆ ಕರ್ಕೊಂಡ್ಬಂದು ಸೇರಿಸಿದೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದಂಗೆ ಕಿಶನ್ ಅಂತೂ ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ಕಿಶನ್ ಫೋನ್ ಕಟ್ ಮಾಡಿ ಅಲ್ಲೇ ಕುಸ್ತು ಬಿದ್ದೋಗ್ತಾರೆ. ಯಾಕಪ್ಪ ಕಿಶನ್ ಏನಾಯ್ತು ಅಂತ ಕಾಮತ್ ಅವ್ರು ಹೇಳ್ತಿದ್ದಾರೆ. ಅಪ್ಪ ಪೂಜೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕಿಶನ್ ಕಣ್ಣೀರಾಗ್ತಾರೆ. ಕಾಮತ್ ಅವರು ಶಾಕ್ ಆಗ್ತಾರೆ. ಹಾಗೆ ಆ ಕಡೆ ಭಾಗ್ಯ ಒಂದಿಷ್ಟು ಬಟ್ಟೆಗಳನ್ನ ಗುಂಡಣ್ಣಗೆ ಬೇಡ ಬೇಡ ಅಂತ ಹೇಳಿ ತೆಗ್ದಿಡ್ತಿರ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಅವ್ರಿಗೆ ಫೋನ್ ಬರುತ್ತೆ. ಹಲೋ, ಏನ್ ಹೇಳ್ತಿದ್ಯಾ ಅಂತ ಇಲ್ಲಿ ಭಾಗ್ಯ ತುಂಬಾ ಟೆನ್ಷನ್ ಆಗಿ ಫೋನ್ ನ ಕೆಳಗಡೆ ಬೀಳ್ಸ್ಬಿಡ್ತಾರೆ. ಅಲ್ಲೇ ಇದ್ದ ಕುಸುಮ ಹಾಗೂ ಗುಂಡಣ್ಣಂಗಂತೂ ತುಂಬಾ ಟೆನ್ಷನ್ ಶುರು ಆಗುತ್ತೆ. ಆ ಕಡೆ ಕನಿಕಾ ಹೇಳ್ತಿರ್ತಾರೆ. ನನ್ ಶತ್ರು ಸಂಹಾರನ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಅವಳಿಗೆ ಆತರ ಆಗೋಗಿದೆ. ವಾಟ್ ಎ ಗ್ರೇಟ್ ನ್ಯೂಸ್. ಆಕ್ಸಿಡೆಂಟ್ ಆಗದಂತೂ ಆಯ್ತು. ಒಂದೇ ಸಲ ಪ್ರಾಣ ಹೊರಟೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನನ್ ಲೈಫ್ ಅಲ್ಲಿ ಪೂಜಾ ಅನ್ನೋ ಚಾಪ್ಟರ್ ಕ್ಲೋಸ್ ಆಗೋಗ್ತಿತ್ತು. ಏನೋ ಒಬ್ಳೆ ಟ್ರಿಪ್ ಹೋಗ್ತೀಯಾ ಅಂತ ಅನ್ಕೊಂಡೆ. ಇಡೀ ಬಳಗನ ಕರ್ಕೊಂಡು ಹೋಗೋತರ ನಿನ್ ಭಾಗ್ಯ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತಿದೆ. ಇವಾಗ ನೋಡಿದ್ರೆ ಪಾಪ ನೀನೆ ಆಸ್ಪತ್ರೆಗೆ ಸೇರ್ಬಿಟ್ಟಲೆ ಪೂಜಾ. ಹನಿಮೂನ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಈಗ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಹನಿ ಹನಿಯಾಗಿ ನಿನ್ ಬ್ಲಡ್ ಎಲ್ಲ ಹೋಗ್ತಾ ಇದೆಯಲ್ಲ. ಅದ್ರ ಕಡೆ ನಿನ್ನ ಹನಿಮೂನ್ ಹೋಗೋದಕ್ಕೆ ತಡೆಯೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ದೆ ಕಣೆ. ಯಾವ್ದು ವರ್ಕೌಟೇ ಆಗ್ಲಿಲ್ಲ. ಅಷ್ಟರಲ್ಲಿ ದೇವ್ರೆ ನಿನ್ ಕಾಲ್ ಮುರಿದು ಕೂಸ್ಬಿಟ್ಟ. ಏನೋ ಹೇಳ್ತಾರಲ್ಲೇ ಕರ್ಮ ರಿಟರ್ನ್ಸ್ ಅಂತ. ನನ್ನ ಎಷ್ಟು ಗೋಳಿಕೊಂಡೆ ನೀನು. ಅದ್ರದೇ ಕರ್ಮ ಕಣೆ. ದಿಸ್ ಇಸ್ ನಥಿಂಗ್. ನೀನು ಅನುಭವಿಸೋದು ಇನ್ನು ತುಂಬಾ ಇದೆ ಕಣೆ. ಹುಷಾರಾಗಿ ಮನೆಗ್ ಬರೆ. ನರ್ಕ ತೋರಿಸ್ತೀನಿ. ಭಾಗ್ಯಂಗೂ ಯಾವ ತರ ಆಕ್ಸಿಡೆಂಟ್ ಮಾಡ್ಸು ಅಂದ್ರೆ ಲೈಫ್ ಲಾಂಗ್ ವೀಲ್ ಚೇರ್ ಮೇಲೆ ಇರ್ಬೇಕು. ಆತರ ಆ ಭಾಗ್ಯಂಗೂ ಆಕ್ಸಿಡೆಂಟ್ ಮಾಡಿಸ್ಬಿಡು. ಅವಳ ಆಫೀಸ್ಗೆ ಕಾಲೇ ಇರ್ಬಾರ್ದು. ಎಷ್ಟೊತ್ತಲ್ಲೂ ವೀಲ್ ಚೇರ್ ಮೇಲೆ ಕೂತಿರ್ಬೇಕು. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ನಾನು ಆಸ್ಪತ್ರೆಗೆ ಹೊರಟೋಗ್ತೀನಿ. ಅಲ್ಲಿ ನೋಡಿ ನಂಗೆ ಖುಷಿ ಆಗುತ್ತೆ ಅಂತ ಹೇಳಿ ಕನಿಕಾ ಹೊರಡ್ತಾರೆ. ಹಾಗೆ ಆಸ್ಪತ್ರೆಗೆ ಕಾಮತ್ ಫ್ಯಾಮಿಲಿ ಹಾಗೂ ಭಾಗ್ಯ ಫ್ಯಾಮಿಲಿ ಬರ್ತಾರೆ. ಅಲ್ಲಿದ್ದ ಇನ್ಸ್ಪೆಕ್ಟರ್ ಕಾಮತ್ ಅವ್ರನ್ನ ಕೇಳ್ತಿರ್ತಾರೆ. ನೀವೇನು ಇಲ್ಲಿ ಅಂತ. ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದಾರಲ್ಲ ಅವ್ರು ಯಾರು ಅಲ್ಲ, ನನ್ ಸೊಸೆ ಅಂತ ಕಾಮತ್ ಹೇಳ್ತಾರೆ. ಹೌದಾ, ನಿಮ್ ಸೊಸೆನಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಪೂಜಾ ಹೇಗಿದ್ದಾಳೆ ಇವಾಗ? ಏನು ತೊಂದ್ರೆ ಇಲ್ಲ ಅಲ್ವಾ ಅಂತ ಆದಿ ಕೇಳ್ತಾರೆ. ಒಬ್ಬ ಕಾರವನ್ ಬಂದು ಕುತ್ಕೊಂಡು ಹೋದ ಅಂತ ಹೇಳಿದ್ರು. ಎಲ್ರು ಹೇಳ್ತಿದ್ರು ಅವ್ನ್ದೇ ತಪ್ಪು ಅಂತ. ವಿಚಾರಿಸುವಷ್ಟು ಟೈಮ್ ಇರ್ಲಿಲ್ಲ. ಸೊ ಇವ್ರನ್ನ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಭಾಗ್ಯ ಕಣ್ಣೀರಾಗ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಆದಿ ಹೇಳ್ತಿದ್ರೆ. ಇಟ್ಸ್ ಅವರ್ ಡ್ಯೂಟಿ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅವ್ನ್ ಯಾರೇ ಆಗಿರ್ಲಿ ಸರ್, ಕುತ್ಕೊಂಡೋದ ಅಂತ ಹೇಳಿದ್ರೆ ಅವ್ನ ಮೇಲೆ ಕಂಪ್ಲೇಂಟ್ ಆಗ್ಲೇಬೇಕು. ಅವನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಅಂತ ಹೇಳಿ ಕಿಶನ್ ಕೋಪ ಮಾಡ್ಕೋತಾರೆ. ಕಾಮತ್ ಅವರು ಸಮಾಧಾನ ಮಾಡ್ತಾರೆ. ಕಿಶನ್ ಸಮಾಧಾನ ಮಾಡ್ಕೊಂತ ಕಾಮತ್ ಹೇಳ್ತಾರೆ. ಕಿಶನ್ ಕಣ್ಣೀರಾಗ್ತಾರೆ. ಸರ್ ಸ್ವಲ್ಪ ಎಮೋಷನಲ್ ಆಗಿದ್ದೇನೆ, ಅದಕ್ಕೋಸ್ಕರ ಆತರ ಮಾತಾಡ್ತಿದ್ದಾರೆ ಅಷ್ಟೇ. ನೀವು ಕೇಸ್ ಫೈಲ್ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಆದಿ ಹೇಳ್ತಾರೆ. ಓಕೆ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹಾಗೆ ಇಲ್ಲಿ ಇನ್ಸ್ಪೆಕ್ಟರ್ ಹೋಗ್ತಾರೆ. ನಾನು ಪೂಜಾನ ಒಬ್ಳನೆ ಶಾಪಿಂಗ್ ಗೆ ಕಳ್ಸಬಾರ್ದಾಗಿತ್ತು. ಅವಳನ್ನ ಕಳ್ಸಿಲ್ಲ ಅಂತಿದ್ರೆ ಈ ತರ ಆಗ್ತಿರ್ಲಿಲ್ಲ. ಎಲ್ಲ ನನ್ನಿಂದನೇ ಆಯ್ತು. ಸಾರಿ ಪೂಜಾ ಅಂತ ಹೇಳಿ ಕಿಶನ್ ಕಣ್ಣೀರಾಗ್ತಿದ್ರೆ. ಭಾಗ್ಯ ಸಮಾಧಾನ ಮಾಡಕ್ ಹೋಗ್ತಾರೆ. ಕಿಶನ್ ನಿಂಗೆ ಎಷ್ಟು ನೋವಾಗಿದೆಯೋ ನಮ್ಮೆಲ್ಲರಿಗೂ ಅಷ್ಟೇ ನೋವಾಗಿದೆ ಕಣೋ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಕಣೋ. ಇವಾಗ ಧೈರ್ಯವಾಗಿರ್ಬೇಕು. ಇಂಥ ಸಮಯದಲ್ಲಿ ನೀನೇ ಅಳ್ತಾ ಕೂತ್ಕೊಂಡ್ರೆ ಹೇಗೆ ಕಿಶನ್? ಧೈರ್ಯ ತಂದ್ಕೊಡು ಅಂತ ಇಲ್ಲಿ ಭಾಗ್ಯ ಹೇಳ್ತಿದ್ರೆ. ಹೇಗೆ
ಕೈಗೆ ಧೈರ್ಯ ತಂದ್ಕೊಳ್ಳಿ. ಅವ್ಳು ಮುಂಚೆ ತರ ಆಗ್ಬೇಕು, ಚೆನ್ನಾಗಿ ಓಡಾಡ್ಕೊಂಡು ನನ್ ಜೊತೆ ಜಗಳ ಆಡ್ಕೊಂಡು ಅವಳಿರ್ಬೇಕು, ಅದೇ ಚಂದ ಅಂತ ಕಿಶನ್ ಹೇಳ್ತಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಭಾಗ್ಯ ಸಮಾಧಾನ ಮಾಡ್ತಾರೆ. ಕಿಶನ್ ಧೈರ್ಯವಾಗಿರು ಅಂತ ಇಲ್ಲಿ ಕಾಮತ್ ಅವರು ಹೇಳ್ತಾರೆ. ಅದೇ ಸಮಯಕ್ಕೆ ಡಾಕ್ಟರ್ ಬರ್ತಾರೆ. ಪ್ಲೀಸ್ ಡಾಕ್ಟರ್, ನನ್ ಪೂಜನ ಮೊದ್ಲಿನ ತರ ಮಾಡ್ಕೊಡಿ, ಅದೆಷ್ಟೇ ದುಡ್ಡಾದ್ರೂ ನಾನು ಕೊಡ್ತೀನಿ, ನಿಮ್ ಕಾಲ್ ಮುಗಿತೀನಿ ಅಂತ ಹೇಳಿ ಕಿಶನ್ ಕಾಲ್ನ ಮುಗಿಯಕ್ ಹೋಗ್ತಾರೆ ಡಾಕ್ಟರ್. ಕಿಶನ್ ಪ್ಲೀಸ್ ಕಾಮ್ ಡೌನ್, ನೀನ್ ಹೀಗೆ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ, ಡಾಕ್ಟರ್ ಪ್ಲೀಸ್ ಕ್ಯಾರಿ ಆನ್ ಅಂತ ಆದಿ ಹೇಳ್ತಿದ್ರೆ ಡಾಕ್ಟರ್ ಟೆನ್ಷನ್ ಅಲ್ಲಿ ಹೋಗ್ತಾರೆ. ಹಾಗೆ ಇಲ್ಲಿ ಆದಿ ಕಿಶನ್ ನ ಸಮಾಧಾನ ಮಾಡ್ತಾರೆ. ಹಾಗೆ ಸುನಂದ ದೇವ್ರ ಹತ್ರ ಹೋಗಿ ಬೇಡ್ಕೋತಾಳೆ. ಒಬ್ಳು ಮಗಳು ಜೀವನ ಏನೋ ಹಾಳಾಗೋಯ್ತು, ಇನ್ನೊಬ್ಳು ಮಗಳು ನರಳದನ್ನ ನೋಡಕ್ಕಾಗಲ್ಲ ದೇವ್ರೆ, ದಯವಿಟ್ಟು ಎಲ್ಲ ಸರಿ ಮಾಡು ದೇವ್ರೆ ಅಂತ ಸುನಂದ ಕೈ ಮುಗಿತಿರೋದ್ನ ಭಾಗ್ಯ ನೋಡಿ ಸುನಂದನ ಹತ್ರ ಬರ್ತಾರೆ. ಅಮ್ಮ ಅಂತ ಇಲ್ಲಿ ಭಾಗ್ಯ ಹೇಳ್ತಿದಂಗೆ ಸುನಂದ ಭಾಗ್ಯನ ತಪ್ಕೊಂಡು ಕಣ್ಣೀರಾಕಕ್ಕೆ ಶುರು ಮಾಡ್ತಾರೆ. ಆಮೇಲೆ ಭಾಗ್ಯ ಸಮಾಧಾನ ಮಾಡ್ತಾರೆ. ಹಾಗೆ ಇಲ್ಲಿ ನರ್ಸ್ ಬರ್ತಾರೆ. ಯಾರು ಬನ್ನಿ ಪೇಷಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಿದಂಗೆ ಹೋಗಮ್ಮ ಭಾಗ್ಯ ನೀನೇ ಹೇಳ್ಬಿಡ್ಪಾ ಅಂತ ಕಾಮತ್ ಅವರು ಕಳಿಸ್ತಾರೆ. ಇನ್ನೊಂದ್ ಕಡೆ ಕನಿಕಾ ಮೀನಾಕ್ಷಿ ಖುಷಿಯಾಗಿರ್ತಾರೆ. ಅಲ್ಲಾತೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಿದ್ರಲ್ಲ, ಅದ್ ನೋಡಿದ್ರೆ ಇದು ನೋಡಿದ್ರೆ ಹಾಗೆ ಅನ್ಸುತ್ತೆ, ಇತ್ತೀಚೆಗೆ ಪೂಜಾ ನಮ್ಮನೇಲಿ ನಂದೇ ಎಲ್ಲ ನಡೆಯೋದು ಅಂತ ಹೇಳಿ ಬೀಗ್ತಿದ್ಲು. ಇವಾಗ ಹೇಳದಿರ್ಲಿ ಹೇಳಕ್ಕೂ ಆಗ್ತಿರೋ ಪರಿಸ್ಥಿತಿನ ತಲುಪಿದ್ದಾಳೆ. ಈ ಜೀವನ ಪೂರ್ತಿ ಬೆಡ್ ಮೇಲೆ ಮರ್ಗಿರ್ತಾಳೆ ಅನ್ಸುತ್ತೆ ಅಂತ ಇಲ್ಲಿ ಕನಿಕಾ ಹೇಳ್ತಿದಂಗೆ ಭಾಗ್ಯ ಅಂತೂ ಅದನ್ನ ಕೇಳಿಸ್ಕೊಂಡು ಕೋಪ ಮಾಡ್ಕೋತಾರೆ. ಹಾಗೆ ಕೋಪ ಮಾಡ್ಕೊಂಡು ಭಾಗ್ಯ ಕನಿಕಾಕಿನಿಗೆ ಹೊಡೆದ್ಬಿಡ್ತಾರೆ. ಮನೆಯವರೆಲ್ಲ ಶಾಕ್ ಆಗ್ತಾರೆ. ಏನೇ ಮಾಡ್ತಿದ್ಯಾ ನೀನು, ಮನೆಯವಳೆ ಒಬ್ಳು ಒದ್ದಾಡ್ತಾ ಮಲಗಿದಾಳೆ, ಅವಳ ಬಗ್ಗೆ ಮಾತಾಡಕ್ಕೆ ನಾಚಿಕೆ ಆಗಲ್ವೇನೆ ನಿಂಗೆ ಅಂತ ಭಾಗ್ಯ ಹೇಳ್ತಾರೆ. ನಾನೇನೆ ಹೇಳ್ದೆ, ನನ್ಗೆ ಯಾಕೆ ಹೊಡಿತಿದ್ಯಾ ಅಂತ ಕನಿಕಾ ಹೇಳ್ತಾರೆ. ಏನ್ ಮಾತಾಡ್ತೆ ಅಂತ ಅದನ್ನ ಬಿಡಿಸ್ಬೇರೆ ಹೇಳ್ಬೇಕಾ, ಇನ್ನೊಂದ್ಸಲಿ ನನ್ ತಂಗಿ ಬಗ್ಗೆ ಮಾತಾಡ್ದು ಸಿಗ್ದು ತೋರಣ ಕಟ್ಬಿಡ್ತೀನಿ ಕಣೆ ಅಂತ ಭಾಗ್ಯ ಹೇಳ್ತಿದಂಗೆ ಕಾಮತ್ ಅವ್ರ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಅಶೋ ಭಾಗ್ಯ ಏನಿದು, ಇದು ಆಸ್ಪತ್ರೆ ಭಾಗ್ಯ, ಹೀಗೆಲ್ಲ ಕೂಗಾಡ್ಬೇಡಮ್ಮ ಅಂತ ಕುಸುಮಾ ಹೇಳ್ತಾರೆ. ಕನಿಕಾ ಭಾಗ್ಯಂಗೆ ಏನಾದ್ರು ಅಂತ ಕಾಮತ್ ಅವ್ರು ಹೇಳ್ತಾರೆ. ಇಲ್ಲ ಡ್ಯಾಡ್ ನಾನು ಏನು ಹೇಳಿಲ್ಲ ಅಂತ ಕನಿಕಾ ಹೇಳ್ತಾರೆ. ಇಲ್ಲ ಮಾವ ಇವಳು ಸುಳ್ಳು ಹೇಳ್ತಿದ್ದಾಳೆ ನಿನ್ನ ಅಂತ ಮತ್ತೆ ಹೊಡೆಯಕ್ ಹೋಗ್ತಿದ್ರೆ ಸುನಂದ ಭಾಗ್ಯ ಅಂತ ತಡಿತಾರೆ. ಇಲ್ಲಮ್ಮ ಭಾಗ್ಯ ಅವಳು ಏನಂದ್ಲು ಅಂತ ಕಾಮತ್ ಅವರು ಕೇಳ್ತಾರೆ. ಬಾವ ಇವಳು ಹೇಳ್ತಿದ್ದಾಳೆ ಪೂಜಾ ಇಷ್ಟು ದಿನ ನಂದೆ ಸಾಮ್ರಾಜ್ಯ ಅಂತ ಹೇಳಿ ಹಾರಾಡ್ತಿದ್ಲಂತೆ, ಈಗ ಮಲಗ್ದಂಗೆ ಇರ್ತಾಳೆ, ಎದ್ದೇಳಕ್ಕಾಗಲ್ಲ, ಅದೇ ನಂಗೆ ಖುಷಿ ಅಂತ ಹೇಳ್ತಿದ್ಲು ಅಂತ ಭಾಗ್ಯ ಹೇಳ್ತಿದ್ರೆ ಕಾಮತ್ ಅವ್ರ ಮನೆಯವರೆಲ್ಲ ಶಾಕ್ ಆಗ್ತಾರೆ. ನೀನೇನು ಮನುಷ್ಯ ಮೃಗನ, ನಿಂಗೆ ಎಮೋಷನ್ಸ್ ಅನ್ನೋದೇ ಇಲ್ವೇನೆ ಅಂತ ಕಿಶನ್ ಬೈತಾರೆ. ಕನಿಕಾ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಆದಿ ಬೈತ್ ಬಿಡ್ತಾರೆ. ಏನ್ ಮೀನಾಕ್ಷಿ ನೀನಾದ್ರೂ ಹೇಳ್ಬಾರ್ದ, ಎಲ್ಲಿ ಯಾವ ತರ ಇರ್ಬೇಕು ಅಂತ, ಅಲ್ಲ ಕನಿಕಾ ಇಷ್ಟೊಂದು ಓದ್ಕೊಂಡಿದ್ಯಾ, ಹೇಗಿರ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ ಅಂತ ಕಾಮತ್ ಅವ್ರು ಬೈತಿದ್ರೆ ಕನಿಕಾ ಅಂತೂ ಕೋಪ ಮಾಡ್ಕೊಂಡು ಭಾಗ್ಯಂಗೆ ಲುಕ್ ಕೊಡ್ತಾರೆ. ಆ ಕಡೆ ತನ್ವಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಶ್ರೇಷ್ಠ ಬಂದು ಏನಾಯ್ತು ತನ್ವಿ ಅಂತ ಕೇಳ್ತಾರೆ. ಪೂಜಾ ಚಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಅವ್ರು ನೋಡಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದೀನಿ ಅಂತ ತನ್ವಿ ಹೇಳ್ತಾರೆ. ಇವಳು ಈ ತರ ಹೇಳ್ತಿದ್ದಾಳೆ ಹೋಗ್ತೀನಿ ಅಂತ, ಇವಳು ಹೋದ್ರೆ ಎಲ್ಲಾರ್ಗು ಇವಳ ಮೇಲೆ ಸಿಂಪತಿ ಬರಲ್ವಾ, ಸದ್ಯಕ್ಕೆ ನನ್ ತಾಳಕ್ಕೆ ಕುಣಿಯೋ ಕೋತಿ ಇವಳೊಬ್ಳೆ, ಇವಳೇನಾರ ಹೋಗಿ ಆ ಕಪಿ ಸೈನ್ಯ ಜೊತೆ ಒಂದಾಗ್ಬಿಟ್ರೆ ಮುಗಿತು ನನ್ ಕತೆ ಅಂತ ಶ್ರೇಷ್ಠ ಮನ್ಸಲ್ ಅಂತಿದ್ರೆ ಆಂಟಿ ಏನು ಯೋಚನೆ ಮಾಡ್ತಿದ್ದೀರಾ, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ತನ್ವಿ ಏನ್ ಹೇಳ್ತಿದ್ಯಾ, ಒಂದ್ ಸ್ವಲ್ಪನಾದ್ರು ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು ಅಂತ ಶ್ರೇಷ್ಠ ಹೇಳ್ತಾರೆ. ಇಲ್ಲ ಆಂಟಿ ಪೂಜಾ ಚಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ, ಇವಾಗ ಅದನ್ನೆಲ್ಲ ಥಿಂಕ್ ಮಾಡ್ಕೊಂಡು ಕುತ್ಕೋಬೇಕಾ ಅಂತ ತನ್ವಿ ಹೇಳ್ತಾರೆ. ತನ್ವಿ ನೀನು ತುಂಬಾ ಒಳ್ಳೆವಳು, ಎಲ್ಲ ಮರ್ತೋಗಿರ್ತೀಯ, ಆದ್ರೆ ನಿಮ್ಮ ಅಜ್ಜಿ ಎಲ್ಲ ಮರ್ತಿರ್ತಾರ, ಪ್ಲೀಸ್ ತನ್ವಿ ಸಾರಿ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಸರಿ ನೀವು ಬರಬೇಡ, ಬನ್ನಿ ನನ್ನನ್ನು ಡ್ರಾಪ್ ಮಾಡಿ, ನಾನು ಚಿಕ್ಕಿನ ನೋಡ್ಲೇಬೇಕು ಅಂತ ತನ್ವಿ ಹೇಳ್ತಾರೆ. ಹಾಗೆ ತನ್ವಿ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ. ಆಮೇಲೆ ಸುಮ್ಮನೆ ನಿಮ್ಮ ಅಮ್ಮಂಗೆ ಎಮೋಷನ್ಸ್ ಇರಲ್ಲ, ಎಲ್ಲಾರ ಮುಂದೆ ಬೈದ್ ಬಿಡ್ತಾರೆ ಅಂತ ಶ್ರೇಷ್ಠ ಹೇಳ್ತಾರೆ. ಇಲ್ಲ ಆಂಟಿ ನನ್ನ ಒಟ್ಟಲ್ಲಿ ಕರ್ಕೊಂಡು ಹೋಗಿ ಅಂತ ತನ್ವಿ ಹೇಳ್ತಾರೆ. ಪ್ಲೀಸ್ ತನ್ವಿ ಸಿಚುಯೇಷನ್ ನೋಡ್ಕೊಂಡು ಕರ್ಕೊಂಡು ಹೋಗ್ತೀನಿ, ಫಸ್ಟ್ ಹೋಗು ಮಲ್ಗು ಅಂತ ಶ್ರೇಷ್ಠ ಹೇಳ್ತಿದಂಗೆ ತನ್ವಿ ಹೋಗ್ತಾರೆ. ಹಬ್ಬ ಇವಳಿಗೆ ಕನ್ವಿನ್ಸ್ ಮಾಡೋಷ್ಟರಲ್ಲಿ ನನ್ ಪ್ರಾಣನೇ ಹೊರಟೋಯ್ತು, ಅಷ್ಟು ಸುಲಭವಾಗಿ ನಿನ್ನ ಅಲ್ಲಿಗೆ ಹೋಗಕ್ಕೆ ಬಿಟ್ಬಿಡ್ತೀನ ತನ್ವಿ, ನೀನ್ ಹೇಳ್ತೆ ಅಂತ ನಾನೇನಾದ್ರು ಅಲ್ಲಿಗೆ ನೀನ್ ಕರ್ಕೊಂಡು ಹೋದ್ರೆ ಎಲ್ರು ಕರ್ಬಿಡ್ತಾರೆ, ನನ್ನ ಆಟಕ್ಕೆ ನೀನೇ ಬಾಲ್ ಇದ್ದಂಗೆ, ನಿನ್ನ ಕಳ್ಕೊಂಡು ನಾನ್ ಹೇಗೆ ಆಟ ಆಡ್ಲಿ, ನಾನ್ ಹತ್ರ ಮಾಡೋದೇ ಇಲ್ಲಪ್ಪ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ ಅನ್ಕೊಂಡು ನಗ್ತಿರ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.